ಅವರಿಗೆ ಸ್ವಾಗತವನ್ನು ಬಯಸಿದ್ದೇವೆ. ವಿಭಾಗದ ಕೆಪಿಸಿಸಿಯ ನೀಲಾ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ವೇದಿಕೆ ಪರವಾಗಿ ಮತ್ತೆ ತಾವೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೇಡಮ್ ಈ ಕಡೆ ನೋಡಿ, ಹಾಗೆ ಇಟ್ಕೊಳ್ಳಿ ಮೇಡಮ್. ಥ್ಯಾಂಕ್ ಯು. ಓಕೆ ತುಂಬಾ ಬೆನ್ನೆಲುಬಾಗಿ ನಿಂತಿದ್ರು. ಹಾಗಾಗಿ ಅವ್ರನ್ನ ನೆಲೆಸ್ಕೊಂತ ಪುಷ್ಪಾರ್ಚನೆ. ಸರ್ ಇಂದವರೇ ಸ್ವಲ್ಪ ಎಷ್ಟು ದಿವಸ ಆಯ್ತು? ಎಷ್ಟು ವರ್ಷ ಆಯ್ತು? 4 years. ಹೌದಾ? ಓಕೆ. ಇವತ್ತು ಹಮ್ಮಿಕೊಂಡಿದ್ದೀರಿ. ಎಲ್ರಿಗೂ ಮಹಿಳೆಯರಿಗೆಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಅಂದರೆ ಮಹಿಳಾ ದಿನಾಚರಣೆ ಆಗೋಯ್ತು ಅಂದರೆ ಇವತ್ತು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಗೆಳೆಯ ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ರಮಣಿಯವರನ್ನು ಆಸೀನರಾಗಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಪಕ್ಷದ ಹಿಂದುಳಿದ ವರ್ಗದ ಕೆಪಿಸಿಸಿಯ ರಾಜ್ಯ ಉಪಾಧ್ಯಕ್ಷರಾದಂಥ ಪವಿತ್ರ ಆರ್ ಗುಣಕರ್ ರೆಡ್ಡಿಯವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ಶ್ರೀಮತಿ ನೀಲಾ ಅವರು ರಾಜ್ಯ ಉಪಾಧ್ಯಕ್ಷರು, ಹಿಂದುಳಿದ ವರ್ಗ ವಿಭಾಗ ಕೆಪಿಸಿಸಿ ಸಮಾಜ ಸೇವಕರು, ಅವರನ್ನು ಈ ಕಾರ್ಯಕ್ರಮದಲ್ಲಿದ್ದಾರೆ. ಮತ್ತೆ ನಾರಾಯಣ ಅವರು ಕೆಳಗಣ್ಣ ಸ್ವಾಮಿ ಮತ್ತೆ ಅವ್ರ ಸ್ನೇಹಿತರುಗಳೆಲ್ಲ ಸೇರಿ, ಎಲ್ಲ ಗಂಡಸರುಗಳು ಸೇರಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಲ್ಲ, ಹೆಣ್ಮಕ್ಳಿಲ್ಲ ಅಂದ್ರೆ ಗಂಡ್ಮಕ್ಳಿಗೆ ಏನು ಆಗಕ್ಕಾಗಲ್ಲ. ಅದನ್ನೇ ಹೇಳ್ತಾ ಇರೋದು, ಹೆಣ್ಮಕ್ಳಿಲ್ಲ ಅಂದ್ರೆ ಗಂಡ್ಮಕ್ಳನ್ನು ಏನು ಮಾಡಕ್ಕಾಗಲ್ಲ. ಇವತ್ತು ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂದ್ರೆ ಗಂಡ್ಮಕ್ಳೆಲ್ಲ ನಿಂತು ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ನಿಜವಾಗ್ಲೂ ಇದೊಂಥರ ಉತ್ತಮವಾದಂಥ ಬೆಳವಣಿಗೆ. ನಾನು ಸುಮಾರು ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಗಳಿಗೆ ಹೋಗ್ತೀನಿ. ಬರೀ ಹೆಣ್ಮಕ್ಳು ಇರ್ತಾರೆ. ನಾನು ಹೇಳ್ತೀನಿ, ನನ್ನನ್ನು ಯಾಕೆ ಕಳಿಸ್ತೀರಿ ಇಲ್ಲಿಗೆ? ನೀವು ಹೆಣ್ಮಕ್ಳುಗಳನ್ನೇ ಸೇರ್ಕೊಂಡು ಮಾಡ್ಕೊಳ್ಳಿ, ನನಗೆ ನನ್ನ ಬದಲು ನನ್ನ ಹೆಂಡತಿನ ಕರ್ಕೊಂಡೋಗಿ ನೀವು ಅಂತ ಹೇಳ್ತೀನಿ. ಸುಮಾರು ಕಡೆ ಆ ಥರ ನನ್ನ ಧರ್ಮಪತ್ನಿಯನ್ನು ಕರ್ಕೊಂಡು ಹೋಗುವಂಥ ಫಂಕ್ಷನ್ಗಳು ನಾನು ನೋಡಿದ್ದೀನಿ. ಇವತ್ತು ಇದೊಂಥರ ವಿಶೇಷವಾದಂಥ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆಂದ್ರೆ ನನಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ಈಗ ಪುಷ್ಪಾರ್ಚನೆ ಮಾಡಕ್ ಹೋದ ನಂತರ ಕೆಳಗಣ್ಣ ಸ್ವಾಮಿ ಅವರ ಧರ್ಮಪತ್ನಿಗಳು ಡೆಲಿವರಿ ಸಮಯದಲ್ಲಿ ಅವರು ಕಾಲವಾದರು. ಅದರಿಂದ ಅವರು ಮಹಿಳೆಯರ ಬಗ್ಗೆ ಹೆಚ್ಚು ಗೌರವವನ್ನು ಇಟ್ಕೊಂಡು ಇವತ್ತು ಅವರು ಮತ್ತೆ ಅವ್ರ ಸ್ನೇಹಿತರುಗಳೆಲ್ಲ ಸೇರಿ ವಿಶ್ವಕರ್ಮ ಸಮುದಾಯದ ಮಹಿಳೆಯರನ್ನ ಕರೆದಿ ಗುರುತಿಸಿ ಅವ್ರಿಗೆ ಏನು ಬೇರೆ ಸಮಾಜದಲ್ಲಿ ಇರುವಂತಹ ಮಹಿಳೆಯರನ್ನು ಏನು ಸಾಧ್ಯ ಮಾಡಿದ್ರೆ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು ಮತ್ತೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಅನ್ನೋದು ಅದೊಂದು ಒಳ್ಳೆಯ ಮನಸ್ಥಿತಿಯ ಮನಸ್ಸು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಯಾವಾಗಲೂ ಅವ್ರ ಮನಸ್ಥಿತಿ ಇದೇ ರೀತಿ ಇದ್ದು ಪ್ರತಿ ವರ್ಷವೂ ಈ ಥರದ ಕಾರ್ಯಕ್ರಮಗಳನ್ನ ಮಾಡಿ ಮತ್ತೆ ನಮ್ಮ ಕೆಪಿಸಿಸಿ ಉಪಾಧ್ಯಕ್ಷರುಗಳನ್ನ ಈ ಕಾರ್ಯಕ್ರಮ ಕರೆಸಿರೋದು ನಿಜವಾಗ್ಲೂ ಖುಷಿ ತರುವಂತ ವಿಚಾರ. ರಾಜ್ಯ ಮಟ್ಟದ ಏನು ಆಫೀಸ್ ಬೇರರ್ಸ್ಗಳು, ನಮ್ಮ ನಾಯಕರುಗಳು, ಇಬ್ರು ನಾಯಕರುಗಳು ಬಂದಿದ್ದಾರೆ. ಒಂದು ಪವಿತ್ರ ಮೇಡಮ್ ಅವರೊಂದು, ಇನ್ನೊಂದು ನೀಲಾ ಅವರು. ನಿಮ್ ಜಿಲ್ಲೆಗೆ ಆಗೋದು ರಾಜ್ಯಕ್ಕೆ ಆಗಿರೋದು. ನಮ್ಮ DCC ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಲಕ್ಷ್ಮಿ ಅವರು, ಕಾರ್ಯದರ್ಶಿ ಅವರು. ಮತ್ತೆ ಈ ಸಮುದಾಯ ಬೇರೆ ಕಾರ್ಯಕ್ರಮ ಆದ್ರೂ ಆಂಕರಿಂಗ್ ಅವರೇ ಮಾಡೋದು. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಾನು ನನ್ನ ಕ್ಷೇತ್ರದಲ್ಲಿ ವಿಶ್ವಕರ್ಮ ಸಮುದಾಯದವರು ಹೆಚ್ಚು ಕಡಿಮೆ 18,000 ಜನ ಮತದಾರರವ್ರೆ. ರಮಣಿ ನನ್ನ ಸ್ನೇಹಿತ, ಅವನು JDS ಪಕ್ಷದಿಂದ
ನಗರ ಪಾಲಿಕೆ ಸದಸ್ಯನಾಗಿದ್ದ 2 ಬಾರಿ. ಫಸ್ಟ್ ಕಾಮೆಟ್ಗಿರಿ ಅಂತ ಒಂದು ಏರಿಯಾ ಇತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ, ಅಲ್ಲಿ ಪೂರ್ಣ ಪ್ರಮಾಣವಾಗಿ ವಿಶ್ವಕರ್ಮ ಸಮುದಾಯದವರೇ ಇದ್ದವರು. ಈಗ ಮಂಜಗಳು ತಗೊಂಡಾದ್ಮೇಲೆ ಹಿಂದೆ ಬಂದ್ಬಿಡು ಶಿವ. ಅಲ್ಲೇ ಕುಂತೆ ಬಿಡಿಲ್ಲ ಅಂದ್ರೆ ಒಂದು ನಿಮಿಷ ನಿರೀಕ್ಷೆಯಿಲ್ಲದೆ ವ್ಯತ್ಯಾಸ ತಗೊಳ್ಳಿ ಸರ್, ತಗೊಳ್ಳಿ. ಮಹಿಳೆಯರ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇವತ್ತು ವಿಶ್ವಕರ್ಮ ಯುವ ಜಾಗೃತಿ ವೇದಿಕೆಯಿಂದ ಇಂದು ನಾವು ಏನು ನಮ್ಮ ಸಮುದಾಯದ ಅಲ್ಲದೆ ವಿಶ್ವಕರ್ಮ ಸಮುದಾಯದ ಯುವಕರನ್ನ ಅವರ ಒಂದು ಕೆಲಸವನ್ನು ಗುರುತಿಸಿ ಅವರಿಗೆ ಒಂದು ಏನಾದರೂ ಅರ್ಥಪೂರ್ವವಾಗಿ ಗೌರವವನ್ನು ಸಲ್ಲಿಸಬೇಕಂತ ಇವತ್ತು ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದು ಅತ್ಯಂತ ಸಂತೋಷವನ್ನು ಹೊಂದಿದ್ದೀನಿ. ಯಾಕೆಂದರೆ ಇವತ್ತು ಹೆಣ್ಮಕ್ಳನ್ನ ಬೆಂಬಲಿಸೋರು ತುಂಬ ಕಡಿಮೆ, ಬೆರಳಿಗೆ ಅಷ್ಟೇ ಸಿಗ್ತಾರೆ. ಅಂಥದ್ದಲ್ಲಿ ನಮ್ಮ ಮೈಸೂರು ಜಿಲ್ಲೆನಲ್ಲಿ, ಅದು ನನ್ನ ಮೆಚ್ಚಿನ CM ಸಿದ್ದರಾಮಯ್ಯ ಅವರ ಜಿಲ್ಲೆ, ಆ ಜಿಲ್ಲೆನಲ್ಲಿ ನಮ್ಮ ಸಮುದಾಯದ ಒಂದು ಕೆಂಡಗಣ್ಣ ವಿಶ್ವಕರ್ಮ ಅವರು ಒಂದು ನಮ್ಮ ಸಮುದಾಯಕ್ಕೆ ಒಂದು ಏನು ದಾರಿದೀಪ ಅಂತ ನಾನು ಭಾವಿಸಿದ್ದೀನಿ. ಅವರು ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡಿದ್ರು. ತುಂಬ ಸಂತೋಷ. ಚೆನ್ನಾಗಿ ಸನ್ಮಾನ ಮಾಡಿದ್ದೀವಿ ಇವತ್ತು ನೋಡಿ, ಇವತ್ತು ಪೌರ ಕಾರ್ಮಿಕರು, ಡಾಕ್ಟರ್ ಕೆಲಸ ಮಾಡ್ತಿರೋಂಥ, ನರ್ಸ್ ಕೆಲಸ ಮಾಡ್ತಿರುವಂಥವ್ರು, ಆಮೇಲೆ ಒಂದು ತಾಯಿ ಬಂದಿದ್ರು, ಒಂದು 100-300 ಅತಿ ಹೆಚ್ಚು ಹೆರಿಗೆಯನ್ನು ಮಾಡಿಸಿರುವಂತಹ ಮಹಾತಾಯಿ, ಜನ್ಮ ಕೊಟ್ಟಿರುವಂತಹ ಮಹಾತಾಯಿ, ಅವರನ್ನೆಲ್ಲ ಗುರುತಿಸಿ ನೋಡಿ, ಎಲೆಮರಿಕಾಯಿಗೆ ಹೆಣ್ಮಕ್ಳುಗಳು ಸೇರ್ಕೊಂಡ್ಬಿಡ್ತೀವಿ, ಅವ್ರನ್ನ ಗುರುತಿಸಿ ನಿಮ್ಮಲ್ಲಿ ಇನ್ನೂ ಏನೋ ಒಂದಿದೆ, ಬನ್ನಿ ನೀವು ಮುಂದೆ ಅಂತ ತರೋದಕ್ಕೆಲ್ಲ ಅದ್ಭುತವಾದಂಥ ಕೆಲಸ ಇವತ್ತು ನಮ್ಮ ಸಮುದಾಯ ಮಾಡಿದೆ. ಅದಕ್ಕೆ ನಾನು ಶ್ಲಾಘನೀಯ. ಮೇಡಮ್, ನಿಮ್ಮ ಸಮುದಾಯ ಅಭಿವೃದ್ಧಿಗೆ ಏನಾದರೂ CMಗೆ ಬೇಡಿಕೆ ಏನಾದ್ರು ಇಡ್ತೀರಾ? ನೋಡಿ, ನಮ್ಮ ಸಮುದಾಯದಲ್ಲಿ ಅಭಿವೃದ್ಧಿ ನಿಗಮವನ್ನು ಆಲ್ರೆಡಿ ಮಾಡಿದ್ದಾರೆ, ಸರ್ಕಾರ ಇದೆ. ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ಜವಾಬ್ದಾರಿ ಏನಿತ್ತು ಅದನ್ನು ಅಧ್ಯಕ್ಷರು ನಿಭಾಯಿಸಬೇಕು. ನಾವೆಲ್ಲ ಸ್ವಲ್ಪ ಪುಷ್ ಮಾಡಿ ನಿಭಾಯಿಸಬೇಕು ಅನ್ನೋ ಮನಸ್ಸನ್ನು ಮಾಡಿದ್ದೀವಿ. ಯಾಕೆಂದರೆ ಹಿಂದುಳಿದ ವರ್ಗ ಸಮುದಾಯ ನಾವು ಹಿಂದೆ ಉಳಿಬಾರ್ದು, ಮುಂದೆ ಬರಬೇಕು ಅನ್ನೋ ಭಾವನೆಗಳನ್ನ ಇಟ್ಕೊಂಡು ನಾವು ಇವತ್ತು ಸಂಘಟನೆಯಲ್ಲಾಗಿರ್ಬೋದು, ರಾಜಕೀಯದಲ್ಲಾಗಿರ್ಬೋದು ಮುಂದೆ ಬರುವಂಥ ಪ್ರಯತ್ನವನ್ನು ಮಾಡಿದ್ದೀವಿ, ಬಂದಿದ್ದೀವಿ ಕೂಡ. ಅದಕ್ಕೆ ಉದಾಹರಣೆಗಳು ನಮ್ಮ ಮೈಸೂರು ಜಿಲ್ಲೆ ತಾಲೂಕು ಮಟ್ಟದ ಹೆಣ್ಣುಮಕ್ಕಳು ತುಂಬ ಜನ. ಥ್ಯಾಂಕ್ ಯು. ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಇವತ್ತು ಪ್ರಪ್ರಥಮವರೆಗೆ ಮೈಸೂರು ಜಿಲ್ಲಾ ವಿಶ್ವಕರ್ಮ ಯುವ ಜಾಗೃತಿ ವೇದಿಕೆ ವತಿಯಿಂದ ನಾವು ಒಂದು ಕಾರ್ಯಕ್ರಮವನ್ನು, ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು 8ನೇ ತಾರೀಕು ಏನು ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ ಅದರ ಪ್ರಯುಕ್ತ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾವೆಲ್ಲರೂ ಕೂಡ ಅದಕ್ಕೆ ಸಾಕ್ಷೀಭೂತರಾಗಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಅದು ಮಾನ್ಯ ಶಾಸಕರು, ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹರೀಶ್ ಗೌಡ್ ಅವರು ಉದ್ಘಾಟನೆಯನ್ನು ಮಾಡಿ ಕಾರಣಾಂತರಗಳಿಂದ ತಿಳಿದ್ರು. ಅವರು ಕೂಡ ಒಂದು 10-15 ಹೆಣ್ಮಕ್ಳುಗಳಿಗೆ ಸನ್ಮಾನವನ್ನು ಮಾಡಿ ತಿಳಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಪವಿತ್ರ ಪ್ರಭಾಕರ್ ರೆಡ್ಡಿರವರು, ನಮ್ಮ KPCC ಅವರುಗಳ ರಾಜ್ಯ ಉಪಾಧ್ಯಕ್ಷರು ವಹಿಸಿಕೊಂಡಿದ್ದರು. ಆ ನಿಟ್ಟಿನಲ್ಲಿ ಇವತ್ತು ಮೈಸೂರಿನ ಸರ್ವ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಕ್ಕಂತಹ ಎಲ್ಲ ಸಮುದಾಯದ, ಜಾತ್ಯತೀತವಾಗಿ ಎಲ್ಲ ಸಮುದಾಯದ 30 ಮಹಿಳಾ ಮಣಿಗಳಿಗೆ ನಾವು ಇವತ್ತು ಗೌರವವನ್ನು ಸಮರ್ಪಣೆ ಮಾಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಣ್ಣುಮಕ್ಕಳುಗಳು ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಸ್ಫೂರ್ತಿದಾಯಕವಾಗಿರಬೇಕು, ಮತ್ತಷ್ಟು ಮಗದಷ್ಟು ಅವರಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಿದ್ದೇವೆ. ತಾವು ಮಾಧ್ಯಮದ ಮಿತ್ರರು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ. ತಮಗೂ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.